ಶ್ರೀ ಕ್ಷೇತ್ರ ಸಿದ್ಧರಬೆಟ್ಟ ಅತ್ಯಂತ ಪುರಾತನವಾಗಿರತಕ್ಕಂಥ ಒಂದು ಪುಣ್ಯಕ್ಷೇತ್ರ. ಪೌರಾಣಿಕವಾಗಿ ಐತಿಹಾಸಿಕವಾಗಿ ಇತಿಹಾಸ ಇರತಕ್ಕಂಥ ಪುಣ್ಯಕ್ಷೇತ್ರ ಸಿದ್ಧರಬೆಟ್ಟ. ಸಿದ್ಧರಬೆಟ್ಟ ಅನ್ನುವಂಥ ಹೆಸರು ಬರಬೇಕಾದರೆ ಏಕಕಾಲದಲ್ಲಿ ನವಕೋಟಿ ಸಿದ್ಧರು ಅಂದರೆ 9 ಕೋಟಿ ಸಿದ್ಧರು ಅನುಷ್ಠಾನ ಮಾಡಿರ್ತಕ್ಕಂಥ ಪುಣ್ಯಕ್ಷೇತ್ರ ಇದಾಗಿರುವುದರಿಂದ ಇದನ್ನ ಸಿದ್ಧರಬೆಟ್ಟ ಅಂತ ಕ್ಷೇತ್ರ ಅಂತ ಕರೆಯುತ್ತಾರೆ. ತುಮಕೂರು ಜಿಲ್ಲೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಪುರಾತನವಾಗಿರ್ತಕ್ಕಂಥ ಕ್ಷೇತ್ರ ಅಂತ ಹೇಳಿದ್ರೆ ಸಿದ್ಧರಬೆಟ್ಟ. ಇವತ್ತು ಯಡಿಯೂರು ಸಿದ್ಧಲಿಂಗೇಶ್ವರರಾಗಿರ್ಬೋದು, ಅಟವಿ ಸ್ವಾಮಿಗಳಾಗಿರ್ಬೋದು, ಉದ್ದಾನ ಸ್ವಾಮಿಗಳಾಗಿರ್ಬೋದು, ಈ ಜಿಲ್ಲೆಯ ಅತ್ಯಂತ ಎಲ್ಲ ಶ್ರೇಷ್ಠವಾಗಿರ್ತಕ್ಕಂಥ ಕ್ಷೇತ್ರದ ಮಹಾತ್ಮರು ಸಿದ್ಧರಬೆಟ್ಟ ಕ್ಷೇತ್ರದಲ್ಲಿ ಬಂದು ಅನುಷ್ಠಾನವನ್ನು ಮಾಡಿಕೊಂಡು ಹೋಗಿದ್ದಾರೆ ಅನ್ನುವಂಥದ್ದನ್ನು ಇವತ್ತು ಇತಿಹಾಸದಿಂದ ತಿಳಿದು ಬರುತ್ತೆ. ಬರುವಂಥ ಸದ್ಭಕ್ತರಿಗೆ ಸಿದ್ದೇಶ್ವರ ಸೇವಾ ಸಮಿತಿ ಅನ್ನುವಂಥ ಭಕ್ತರ ಸಹಕಾರದಿಂದ ಇವತ್ತು ದಾಸೋಹ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಹಾಗೆ ಅನಾಥ ಮತ್ತು ಬಡ ಮಕ್ಕಳಿಗೆ ಶ್ರೀಮಠದಲ್ಲಿ ಈ ಭಾಗದ ಭಕ್ತರಿಗೆ ಯಾರಾದರೂ ಕಷ್ಟ ಇರತಕ್ಕಂಥ ಅನಾಥ ಮಕ್ಕಳಾಗಿರ್ಬೋದು, ಬಡ ಮಕ್ಕಳಾಗಿರ್ಬೋದು, ಉಚಿತವಾಗಿರ್ತಕ್ಕಂಥ ವಿದ್ಯೆ ಮತ್ತು ಅನ್ನ ವಸತಿಯನ್ನು ಕೊಟ್ಟು ಸಿದ್ದೇಶ್ವರ ಸ್ವಾಮಿಯ ವಿದ್ಯಾರ್ಥಿ ನಿಲಯವನ್ನು ಸಹಿತ ಪ್ರಾರಂಭಿಸಿ ಈಗಾಗಲೇ 120 ಜನ ವಿದ್ಯಾರ್ಥಿಗಳು ಶ್ರೀಮಠದಲ್ಲಿ ವಿದ್ಯಾಭ್ಯಾಸವನ್ನು ಪಡೀತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಸಿದ್ಧರಬೆಟ್ಟ ಕ್ಷೇತ್ರವು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಆ ಶಕ್ತಿಯನ್ನು ಎಲ್ಲ ಭಕ್ತಾದಿಗಳು ದರ್ಶನ ಮಾಡಿಕೊಂಡು ಹೋಗಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಈ ಮುಖಾಂತರವಾಗಿ ತಿಳಿಸಲಿಕ್ಕೆ ಇಚ್ಛೆ ಪಡ್ತೇವೆ.